ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಆದಿ, ಎಲ್ಲಿದ್ದೀರಾ? ಸರ್, ನಾನು ಮನೇಲಿದ್ದೆ, ಆಫೀಸ್ಗೆ ಹೊರಡ್ತಾ ಇದ್ದೆ. ನೀವು ಆಫೀಸಿಗೆ ಬರ್ತಾ ಆನ್ ದ ವೇ ಚೇರ್ಮನ್ ಮನೆ ಸಿಗತ್ತಾ? ಹಾಂ ಸರ್, ಆನ್ ದ ವೇ, ಸ್ವಲ್ಪ ಹತ್ರನೇ ಆಗತ್ತೆ. ಚೇರ್ಮನ್ ಮನೆಗೆ ಹೋದ್ರೆ ಮಲ್ಲಿಕಾ ಮೇಡಮು ರೈತರಿಗೆ ರಿಲೀಸ್ ಮಾಡಬೇಕಾಗಿರೋ ಪೇಮೆಂಟ್ ಲಿಸ್ಟ್ ಅಪ್ರೂವಲ್ ಆಗಿರೋ ಫೈಲ್ ಕೊಡ್ತಾರೆ. ಅದನ್ನ ತಗೊಂಡ್ ಬರ್ತೀರಾ? ಸರ್, ನಾನು ಹೋಗ್ಬೇಕಾ? ಹೌದು ಆದಿ, ಮೇಡಮ್ ಇವತ್ತು ಆಫೀಸಿಗೆ ಬರ್ತಿಲ್ಲ. ಇವತ್ತೇ ಪೇಮೆಂಟ್ ರಿಲೀಸ್ ಮಾಡಬೇಕು, ಅದಕ್ಕೆ ಹೇಳ್ತಾ ಇರೋದು. ಇಲ್ಲ ಅಂದ್ರೆ ನಾನೇ ಹೋಗಿ ಬರಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಯ್ಯೋ ಸರ್, ನೀವು ಅಷ್ಟು ದೂರದಿಂದ ಬರೋದು ಬೇಡ, ನಾನೇ ಹೋಗಿ ಬರ್ತೀನಿ ಬಿಡಿ. ಥ್ಯಾಂಕ್ ಯು ಸೋ ಮಚ್ ಆದಿ. ವೆಲ್ಕಮ್ ಸರ್. ಆಹಾ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರು ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ಯಾರು ದೋಸ್ತಿ ಮಾಡೋಕ್ಕೆ ದಾರಿ ಹುಡುಕ್ತಾ ಇದ್ನೋ ಅದೇ ದಾರಿಗೆ ಮ್ಯಾನೇಜರ್ ನನ್ನನ್ನು ಕಳಿಸಿ ನನ್ನ ಪ್ರಯತ್ನನ ಸುಲಭ ಮಾಡ್ತಾ ಇದ್ದಾರೆ. ಅದೇ ಈ ಚಾನ್ಸ್ನ ಮಿಸ್ಸೇ ಮಾಡಬೇಡ. ಯಾರ್ದ್ರಿ ಫೋನು? ಏನಿಲ್ಲ ಪೂರ್ಣಿ, ಅದು ನಮ್ಮ ಮ್ಯಾನೇಜರ್ ಫೋನ್ ಮಾಡಿದ್ರು. ಆಫೀಸಿಂದ ಮ್ಯಾನೇಜರ್ ಕಾಲ್ ಮಾಡಿದ್ರಾ ಅಥವಾ ನಿಮ್ ಫ್ರೆಂಡ್ ಮೋನಿಕಾ ಕಾಲ್ ಮಾಡಿದ್ಲಾ? ಮ್ಯಾನೇಜರೇ ಮಾಡಿದ್ರು, ಬೇಕಾದ್ರೆ ನೋಡು. ಹೆಸರು ಚೇಂಜ್ ಮಾಡಿ ಸೇವ್ ಮಾಡಿದಿರೋ ಏನೋ? ಹೌದಾ, ಇರು. ಹೇಳಿ ಆದಿ. ಸರ್, ಬರ್ತಾ ಚೇರ್ಮನ್ ಮನೆಗೆ ಹೋಗಿ ಫೈಲ್ ಕಲೆಕ್ಟ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ರಲ್ಲ, ಇವಾಗಲೇ ಹೋಗ್ಬೇಕಾ ಅಥವಾ ಸ್ವಲ್ಪ ಹೊತ್ತು ಬಿಟ್ಟು ಹೋದ್ರೆ ಓಕೆನಾ ಸರ್? ಪರವಾಗಿಲ್ಲ, ಒಂದು 10 ನಿಮಿಷ ಬಿಟ್ಟೋಗಿ. ಓಕೆ ಸರ್. ಸರಿ ಆದಿ. ಥ್ಯಾಂಕ್ ಯು. ಇವಾಗ ನಿನಗೆ ನನ್ನ ಮೇಲೆ ನಂಬಿಕೆ ಬಂತಾ? ಪ್ರತಿ ಸಲ ಸುಳ್ಳು ಹೇಳಿ ಮೋಸ ಮಾಡೋರು ಅಪರೂಪಕ್ಕೆ ಒಂದ್ಸಲ ನಿಜ ಹೇಳಿದ್ರೆ ಹೇಗ್ ನಂಬಿಕೆ ಬರುತ್ತೆ? ಇದಕ್ಕೆಲ್ಲ ನೀವೇ ಕಾರಣ, ಅನುಭವಿಸಿ. ತಿಂಡಿ ರೆಡಿ ಇದೆ, ಬಂದ್ ತಿನ್ನಿ. ಹೇ ಮಲ್ಲಿಕಾ, ಏನೇ ಮಾಡ್ತಿದ್ಯಾ? ಆ ಮೋನಿಕಾ ವಿಷಯದಲ್ಲಿ ಕಾವೇರಿ ಹತ್ರ ಸಾರಿ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಅವಳ ಮುಂದೆನೆ ಅಕ್ಕ ಭಾವನ ವಿರುದ್ಧ ಮಾತಾಡ್ದಲ್ಲೇ. ಎಲ್ಲ ಹೇಳ್ತೀನಿ ಬನ್ನಿ. ಹೇ, ಎಲ್ಲಿಗೆ ಹೋಗ್ತಿದ್ಯಾ? ಅಕ್ಕನ ರೂಮ್ಗೆ ಯಾಕೆ ಹೋಗ್ತಿದ್ಯಾ? ನಿಮ್ಗೆಲ್ಲ ಅಲ್ಲೇ ಗೊತ್ತಾಗುತ್ತೆ, ಬನ್ನಿ. ಲೇ ಲೇ ಅತ್ಗೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಪ್ರಬಲ ಅವ್ರ ಬಗ್ಗೆನಾ? ಈ ಸಮಯದಲ್ಲಿ ಅವ್ರ ಬಗ್ಗೆ ಅಲ್ಲದೆ ಬೇರೆ ಯಾರ ಬಗ್ಗೆ ತಾನೇ ಯೋಚನೆ ಮಾಡಕ್ ಸಾಧ್ಯ? ಹೀಗೆ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅತ್ಗೆ. ಪ್ರಬಲ ಅವರು ನಿಜವಾಗ್ಲೂ ಕಾವೇರಿಗೆ ಆಕ್ಸಿಡೆಂಟ್ ಮಾಡಿಸಿದ್ರಾ? ಯಾಕತ್ಗೆ ಸುಮ್ಮನಾಗ್ಬಿಟ್ರಿ? ಏನಾಯ್ತು ಏನಾಯ್ತು ಅಂತ ನಿಜ ಹೇಳಿ. ಹಾಗೆಲ್ಲ ಏನೂ ಇಲ್ಲ ಮಲ್ಲಿಕಾ. ಪ್ರಬಲ ಇಸ್ ಅ ವೆರಿ ಗುಡ್ ಲಾಯರ್. ಅವನಿಗೆ ಕಾನೂನು ಚೆನ್ನಾಗಿ ಗೊತ್ತಿದೆ. ಅಂಥವನು ಕಾನೂನ್ನ ಕೈಗೆ ತಗೋತಾನ? ಇದೆಲ್ಲ ಆ ಕಾವೇರಿ ಪ್ರಬಲನ್ನ ಟಾರ್ಗೆಟ್ ಮಾಡಿ ಬೇಕು ಅಂತ ಮಾಡ್ತಾ ಇರೋದು. ಇವತ್ತು ಪ್ರಬಲ, ನೆಕ್ಸ್ಟ್ ನಾನು, ಆಮೇಲೆ ನೀವು. ಖಂಡಿತವಾಗ್ಲೂ ಅವಳು ಟಾರ್ಗೆಟ್ ಮಾಡೇ ಮಾಡ್ತಾಳೆ. ಅದಕ್ಕೋಸ್ಕರ ಅವಳು ಯಾವ ರೀತಿ ಬೇಕಾದ್ರೂ ಉಪಾಯ ಮಾಡ್ತಾಳೆ. ಹೌದು, ಆ ಕಾವೇರಿ ಏನ್ ಬೇಕಾದ್ರೂ ಮಾಡ್ತಾಳೆ, ಅದಂತೂ ನಿಜ. ಯಾವ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ನೀವ್ ಯಾಕೆ ಪ್ರಬಲ ಅವ್ರಿಗೆ ಬೇಲ್ ಕೊಟ್ಟು ಇನ್ನೂ ಆಚೆ ಕರ್ಕೊಂಡು ಬಂದಿಲ್ಲ? ಅಯ್ಯೋ ಮಲ್ಲಿಕಾ, ನಾನ್ ಬೇಲೇಬಲ್ ಪ್ರಿಫರೆನ್ಸ್ ಅಂತ ಏನೇನೋ ಸೆಕ್ಷನ್ಗಳು ಹಾಕಿ ಕೇಸ್ ಫೈಲ್ ಮಾಡಿದ್ದಾರೆ. ಹಾಗಾಗಿ ಕೇಸ್ ಕೋರ್ಟ್ಗೆ ಹೋಗೋ ತನಕ ಬೇಲ್ ಸಿಗಲ್ಲ. ಹಾಗಾದ್ರೆ ಮುಂದೇನ್ ಮಾಡೋದಕ್ಕ?
ಇನ್ನೇನ್ ಮಾಡೋದು ತೇಜು? ಯಾವ್ದಾದ್ರೂ ಒಂದ್ ಒಳ್ಳೆ ಅಡ್ವೊಕೇಟ್ನ ಕನ್ಸಲ್ಟ್ ಮಾಡಿ ಹೇಗಾದ್ರೂ ಮಾಡಿ ಪ್ರಬಲನ್ನ ಸಿಚುವೇಶನ್ ಇಂದ ಹೊರಗೆ ಕರ್ಕೊಂಡ್ ಬರ್ಬೇಕು. ಅದ್ಗೆ ನಿಮ್ಗೆ ಈ ಕೇಸಲ್ಲಿ ಅನುಮಾನ ಇದ್ಯಾ ಅಥವಾ ಪ್ರಬಲ ಅವ್ರ ಮೇಲೆ ನಂಬಿಕೆ ಇಲ್ವಾ? ಯಾಕಂಗ್ ಕೇಳ್ತಾ ಇದ್ಯಾ? ನೀವೇ ಲಾಯರ್ ತಾನೆ, ನೀವೇ ಕೇಸ್ ತಗೊಂಡು ನಡೆಸಬಹುದಲ್ಲ. ಗಂಡನ ಅಪಾಯದಿಂದ ಪಾರ್ ಮಾಡೋದಕ್ಕೆ ಒಂದು ಹೆಂಡತಿಯಿಂದ ಮಾತ್ರ ಹೆಚ್ಚು ಸಾಧ್ಯ. ಯಮನಿಂದ ಗಂಡನ ಸಾವನ್ನ ಗೆದ್ದ ಸಾವಿತ್ರಿ ಕತೆ ಇದೆಯಲ್ಲ, ಹಾಗೆ. ಸೊ ನೀವೇ ಕೇಸನ್ನು ತಗೊಂಡು ನಡೆಸಿದ್ರೆ ಒಳ್ಳೇದಲ್ವಾ ಅದಕ್ಕೆ? ಆದ್ರೆ ಮನಸ್ಸಾಕ್ಷಿ ಒಪ್ತಾ ಇಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಮನಸ್ಸಾಕ್ಷಿ ಒಪ್ತಿಲ್ಲ ಅಂದ್ರೆ ಏನರ್ಥ ಅತ್ಗೆ? ಪ್ರಬಲ ಅವರು ಅರೆಸ್ಟ್ ಆಗಿರೋದು ಕಾವೇರಿ ವಿಷಯಕ್ಕ ಅಥವಾ ಬೇರೆ ಯಾವ್ದಾದ್ರು ವಿಷಯಕ್ಕ? ಇವಳು ಬಿಟ್ರೆ ಅನುಮಾನ ಹೆಚ್ಚಾಗಿ ನನ್ ಬುಡಕ್ಕೆ ಬರ್ತಾಳೆ. ಏನ್ ಮಾಡ್ಲಿ? ಹೇಗಾದ್ರೂ ಮ್ಯಾನೇಜ್ ಮಾಡ್ಲೇಬೇಕು. ಅಂದ್ರೆ ಪ್ರಾಕ್ಟೀಸ್ ಮಾಡಿ ತುಂಬಾ ದಿನ ಆಯ್ತಲ್ವಾ, ಅದಕ್ಕೆ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಎಸ್ ಮಲ್ಲಿಕಾ, ನೀನ್ ಹೇಳ್ದ ಹಾಗೆ ಗಂಡನ ಅಪಾಯದಿಂದ ಪಾರ್ ಮಾಡೋದಕ್ಕೆ ಹೆಂಡತಿಯಾಗಿ ನನ್ನಿಂದಾನೇ ಸಾಧ್ಯ. ಪ್ರಬಲನ್ ಕೇಸ್ ನಾನೇ ತಗೊಂಡು ಅವ್ರನ್ನ ನಿರಪರಾಧಿ ಅಂತ ಪ್ರೂವ್ ಮಾಡ್ತೀನಿ. ಅದ್ಗೆ ನೀವ್ ಏನ್ ಬೇಕಾದ್ರೂ ಮಾಡಿ, ನಿಮ್ ಜೊತೆ ನಾವಿರ್ತೀವಿ ಅಲ್ವಾ ತೇಜು? ಹಾ